ಇನ್ನು ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಸಂಬಂಧಿತವಾಗಿ ಒಬ್ಬೊಬ್ಬರಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಬೆನ್ನಲ್ಲೇ ಡಿಕೆ ಸುರೇಶ್ ಕೂಡ ಮುನಿರತ್ನ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರು ನನ್ನ ಮೇಲೆ ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಮಾತನಾಡುವ ನೈತಿಕತೆ ಅವರಿಗೆ ಇಲ್ಲ ಅಂತ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಡಿಕೆ ಸುರೇಶ್. ಅವರೇ ಮಾಡಿಸಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಡಿಕೆ ಸುರೇಶ್ ಅವರ ಆರೋಪ. ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಸಂಬಂಧಿತವಾಗಿ ಡಿಕೆ ಸುರೇಶ್ ಏನು ಹೇಳಿದ್ದಾರೆ ಕೇಳಿ. ಸೊ ನನಗೆ ವಿಚಾರ ಏನು ಅನ್ನೋದು ಗೊತ್ತಿಲ್ಲ. ನಾನು ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧಿವೇಶನದ ಸಿದ್ಧತೆಯಲ್ಲಿ ಇದ್ದೀನಿ. ಏನು ನೀವು ಹೇಳ್ತಾ ಇದ್ದೀರಿ, ಬಹುಶಃ ಮುನಿರತ್ನಂ ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಹೇಳಿ ನನಗೆ ವರದಿ ಬಂದಿದೆ. ಸೊ ಅವರೇ ಗೂಂಡಾಗಳನ್ನ ಬಿಟ್ಟು ಈ ರೀತಿ ಗಲಾಟೆ ಮಾಡಿಸಿ ನನ್ನ ಮೇಲೆ ಆರೋಪ ಹೊರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಅವರ ವ್ಯಕ್ತಿತ್ವ ಏನು ಅನ್ನೋದು ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ. ಸೊ ಹಾಗಾಗಿ ಈ ಆರೋಪವನ್ನು ನನ್ನ ಮೇಲೆ ಆಗ್ತಾ ಇದ್ದಾರೆ ಹೊರತು ಅವರ ಬಿಜೆಪಿಯವ್ರಿಗಾಗ್ಲಿ ಬೇರೆಯವ್ರಿಗಾಗ್ಲಿ ಇದ್ರ ಬಗ್ಗೆ ಮಾತಾಡೋಕ್ಕೆ ನೈತಿಕತೆ, ನನ್ನ ಮೇಲೆ ಮಾತಾಡೋದಕ್ಕೆ ಯಾವುದೇ ನೈತಿಕತೆ ಇಲ್ಲ. ಅವರೇ ಎಲ್ಲ ಮಾಡ್ತಾ ಇರೋದು. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಕೊಲೆ ಬೆದರಿಕೆಯನ್ನು ಆಗ್ತಾ ಇದ್ದಾರೆ. ಅದೆಲ್ಲ ಬೆಂಗಳೂರು ಬಂದ್ಮೇಲೆ ಮಾತಾಡ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಡಿಕೆ ಸುರೇಶ್ ಅವರು ನೋಡಿದ್ರೆ ಅವರೇ ಒಂದಷ್ಟು ಗೂಂಡಾಗಳನ್ನ ಬಿಟ್ಕೊಂಡು ಅವರೇ ಮಾಡಿಕೊಂಡು ಈಗ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅವರೇ ಅವ್ರ ಮೇಲೆ ಅಟ್ಯಾಕ್ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಅದಕ್ಕೆ ಯಾಕೆ ಮಾಡ್ಕೋಬೇಕು? ಅದರ ಉದ್ದೇಶ ಏನು? ಅದರಿಂದ ಆಗಬಹುದಾದ ಲಾಭ ಏನು? ಇದು ಡಿ ಕೆ ಸುರೇಶ್ ಅವರ ಸ್ಟೇಟ್ಮೆಂಟ್. ಮುನಿರತ್ನ ಅವರ ಮೇಲೆ ಆದಂತಹ ಮೊಟ್ಟೆ ದಾಳಿ ಅದು ಅವರೇ ನರೇಟ್ ಮಾಡಿರುವಂತಹ ಸ್ಕ್ರಿಪ್ಟ್ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಒಂದಷ್ಟು ಗೂಂಡಾಗಳನ್ನ ಬಿಟ್ಟು ನಮ್ಮ ಮೇಲೆ, ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಲಾಗ್ತಾ ಇದೆ ಅನ್ನೋದು ಡಿ ಕೆ ಸುರೇಶ್ ಅವರ ಅಭಿಪ್ರಾಯ ಮತ್ತು ಅವರ ಪ್ರತಿಕ್ರಿಯೆ. ಇನ್ನು ಗೃಹ ಸಚಿವರು ಈಗಷ್ಟೇ 3 ಅರೆಸ್ಟ್ ಮಾಡಿದ್ದೀವಿ ಅಂತಾರೆ. ಮಗದೊಂದು ಕಡೆಯಲ್ಲಿ 15 ಮಂದಿ ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ಬಿಡುಗಡೆಗೊಳಿಸಬೇಕು ಅಂತ ಠಾಣೆಯ ಮುಂಭಾಗ ಹೋಗಿ ಪ್ರೊಟೆಸ್ಟ್ ಕೂಡ ಮಾಡ್ತಾರೆ. ಹಾಗಾದ್ರೆ ಡಿ ಕೆ ಸುರೇಶ್ ಅವರು ಹೇಳ್ತಿರೋ ಪ್ರಕಾರವಾಗಿ ಕಾಂಗ್ರೆಸ್ ಕಾರ್ಯಕರ್ತರೇನು ಅರೆಸ್ಟ್ ಆಗಿದ್ದಾರೆ, ನೀವು ಹೇಳೋ ಪ್ರಕಾರ ಅವರೆಲ್ಲ ಗೂಂಡಾಗಳ?